ಇವತ್ತು ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ರೆ ಆನ್ಸರ್ ನೋಡೋದ ಬನ್ನಿ. ಗಡಿರೇಖಾ ಆಯೋಗದ ಅಧ್ಯಕ್ಷರು ಬಂದ್ಬಿಟ್ಟು ಡಿ ಆನ್ಸರ್ ಸರ್ ಸಿರಿಲ್ ರಾಟ್ಕ್ಲಿಫ್ ಅವರು. ನೆಕ್ಸ್ಟ್ ಸೆಕೆಂಡು ಚುನಾವಣೆಯ ಮೂಲ ಪದ ಬಂದ್ಬಿಟ್ಟು ಸಿ ಆನ್ಸರ್ ಎಲಿಗರ್. ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುವ ದಿನ ಮೇ 1 ಆಪ್ಷನ್ ಎ ಬಂದ್ಬಿಟ್ಟು ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನು, ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಯಾರು ಉಪಯೋಗ ಮಾಡಿದ್ರು ಅಂತ ಇದೆ. ಬಿ ಬಂದ್ಬಿಟ್ಟು ಆನ್ಸರು ಜೆರಾಮಿ ಬೆಂಥಮ್ ಆನ್ಸರ್ ಬಂದ್ಬಿಟ್ಟು. ಫಿಫ್ತ್ ಬಂದ್ಬಿಟ್ಟು ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಇತ್ತಲ್ಲ ಅದೇ ಆನ್ಸರು. ಸಿ ಬಂದ್ಬಿಟ್ಟು ಆನ್ಸರ್ ಜವಾಹರ್ಲಾಲ್ ನೆಹರು ಮತ್ತು ಚೋ ಎನ್ ಲಾಯ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದ್ರು. ಅರ್ಥ ಆಯ್ತಾ? ಸರಿಯಾಗಿ ಬರ್ತಿದ್ದೀರಾ ಎಲ್ಲರೂ? ನೆಕ್ಸ್ಟ್ ಕ್ವಶನ್ಗೆ ಹೋಗೋದ ಫಿಲ್ನ ಬ್ಲ್ಯಾಂಕ್ಸು. ಬನ್ನಿ, ಆವರಣದಲ್ಲಿ ಕೊಟ್ಟಿರುವ ಉತ್ತರವನ್ನು ಸರಿಯಾಗಿ ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇದು ಸಹ ಮಾಡೆಲ್ ಕ್ವಶನ್ ಪೇಪರ್ ಇದ್ದಿದ್ದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಬಂದ್ಬಿಟ್ಟು ಮಸೂರಿ. ಆಯ್ತಾ? 7th ಒನ್ನು ಡ್ಯಾಶ್ ಅವರು ನರ್ಮದಾ ಬಚಾವ್ ಆಂದೋಲನ ನಾಯಕರಾಗಿದ್ದರು. ಮೇಧಾ ಪಾಟ್ಕರ್ ಅವರು. 8ನೇದು ಬಂದ್ಬಿಟ್ಟು ಡ್ಯಾಶ್ ಅವರು ಅಸ್ಮಿತತೆ ರಾಜಕಾರಣವನ್ನು ಗುರುತಿಸಿದರು. ಎಲ್.ಎ. ಕಾಫ್ಮ್ಯಾನ್ ಅವರು. ಅರ್ಥ ಆಯ್ತಾ ಆನ್ಸರ್ಸು? ನೆಕ್ಸ್ಟ್ ಕ್ವೆಶನ್ಸು. ನೆಕ್ಸ್ಟ್ 9ನೇದು ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಬಂದ್ಬಿಟ್ಟು ಒಂಬೆಡ್ಸ್ಮ್ಯಾನ್. ಅರ್ಥ ಆಯ್ತಾ? 10ನೇದು ಬಂದ್ಬಿಟ್ಟು ಬಾಂಗ್ಲಾದೇಶ್ ಉದಯವಾದ ವರ್ಷ 1971ರಲ್ಲಿ. ಆಯ್ತಾ? ಇವೆಲ್ಲನೂ ಪ್ರೀವಿಯಸ್ ಆಗಿ ಕ್ವಶನ್ ಪೇಪರ್ ಫಸ್ಟ್ ಪೇಪರ್ ಮೆನ್ಷನ್ ಮಾಡಿರೋದೇ ಬಂದಿದೆ. ಆಯ್ತಾ? ಇವಾಗ ಹೊಂದಿಸಿ ಬರೆಯಿರಿ ನೋಡೋದ ಬನ್ನಿ. ಹೊಂದಿಸಿ ಬರೆಯಿರಿ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಂದ್ಬಿಟ್ಟು 3 ಆನ್ಸರು. 1885ರಲ್ಲಿ ಸ್ಥಾಪನೆ ಆಯ್ತಲ್ಲ ಅದು. ಬಿ ಬಂದ್ಬಿಟ್ಟು ಅಕ್ಷರ ಕ್ರಾಂತಿ ಜ್ಯೋತಿ ಬಾಪುಲೆ ಅವರು ಪ್ರಾರಂಭ ಮಾಡ್ತಾರಲ್ಲ ಆಪ್ಷನ್ 1 ಮ್ಯಾಚ್ ದ ಫಾಲೋಯಿಂಗು. ಲೀಸಸ್ ಫರ್ ಅಂದರೆ ಮುಕ್ತ ಮಾರುಕಟ್ಟೆ ಅಂತ ಅರ್ಥ. ಡಿ ಲೀಗ್ ಆಫ್ ನೇಷನ್ ಬಂದ್ಬಿಟ್ಟು 1920ರಲ್ಲಿ ಪ್ರಾರಂಭವಾಗಿತ್ತು. ನೆಕ್ಸ್ಟ್ ಇ ಬಂದ್ಬಿಟ್ಟು ಪೆರೆಸ್ಟ್ರಾಯಿಕ್ ಅಂದರೆ 4ನೇದು ಪುನರ್ರಚನೆ ಅಂತ ಅರ್ಥ. ಅರ್ಥ ಆಯ್ತಾ? ಬನ್ನಿ ಇವಾಗ 1 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ನೋಡೋದ. ಈಸಿಯಾಗಿದೆ ಅದು ಕೊಡ್ತಾ. 1 ಮಾರ್ಕ್ಸ್ ಕ್ವಶನ್ನು, ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇ ಪ್ರಶ್ನೆ, ಭಾರತದಲ್ಲಿ ಮತ ಚಲಾಯಿಸುವ ಕನಿಷ್ಠ ವಯೋಮಿತಿ ಅಂದರೆ ಎಷ್ಟು ವರ್ಷ? 18 ವರ್ಷ ತುಂಬದವರು ಯಾರಾದರೂ ಸಹ ಓಟ್ ಹಾಕ್ಲಿಕ್ಕೆ ಅರ್ಹರಾಯ್ತಾ? 13ನೇದು ಮುಖನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಮೂಕನಾಯಕ ಪತ್ರಿಕೆಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭ ಮಾಡ್ತಾರೆ 1920ರಲ್ಲಿ. ಇದೊಂದು ಮರಾಠಿ ಭಾಷೆಯಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಆಯಿತಾ? ನೆಕ್ಸ್ಟ್ ಕ್ವಶನು, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರು? ಜಿಲ್ಲಾಧಿಕಾರಿ ಅಥವಾ ಮಾನವ ಹಕ್ಕುಗಳ ಅಧಿಕಾರಿ ಇರ್ತಾರಲ್ಲ ಅವರು. ಯಾವುದಾದ್ರೂ ಓಕೆ. ಇವಾಗ ಬ್ರಿಕ್ಸ್ನ ವಿಸ್ತರಿಸಿ ಅಂತಿದೆ. ಬಿ ಅಂದರೆ ಬ್ರೆಜಿಲ್ ಅಂತ ಅರ್ಥ ಮಾಡಬೇಕು. ಆರ್ ಅಂದರೆ ರಷ್ಯಾ, ಐ ಅಂದರೆ ಇಂಡಿಯಾ, ಸಿ ಅಂದರೆ ಚೈನಾ, ಎಸ್ ಅಂದರೆ ಸೌತ್ ಆಫ್ರಿಕಾ. ಆಯಿತಾ? ನೆಕ್ಸ್ಟು 16ನೇದು, ಭಾರತದ ಸಂವಿಧಾನ ಯಾವ ವಿಧಿಯ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ? ಭಾರತದಲ್ಲಿ 51ನೆಯ ವಿಧಿ ವಿದೇಶಾಂಗದ ಅಂತಾರಾಷ್ಟ್ರೀಯ ಬದ್ಧತೆ ಕುರಿತು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖ ಮಾಡುವುದು ನಮಗೆ ಗೊತ್ತಿದೆ. 51ನೆಯ ವಿಧಿ. ಅರ್ಥ ಆಯ್ತಾ? ಎಲ್ಲರ ಎಕ್ಸಾಮ್ ಚೆನ್ನಾಗಿ ಬರ್ದಿದೆ ಅಂತ ಅಂದ್ಕೊಳ್ತೀನಿ. ಮುಂದಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಆರಾಮಾಗಿರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆಯಿತಾ? ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.